ಕಡ್ಡಾಯವಾಗಿ ಕನ್ನಡದ ನಾಮಫಲಕಗಳು ಶೇಕಡಾ 60ರಷ್ಟು ಮತ್ತು ಶೇಕಡಾ 40ರಷ್ಟು ಹಾಕಬೇಕೆಂದು ಕರ್ನಾಟಕ ಸರ್ಕಾರ ಆದೇಶವನ್ನು ಮಾಡಿದ್ದು, ಅಂಗಡಿ ವ್ಯಾಪಾರ ವಹಿವಾಟುದಾರರು, ಮಾಲೀಕರು, ಜಾಹೀರಾತುದಾರರು ಹಾಗೂ ಗಡಿ ಕೈಗಾರಿಕೆಗಳು ಆಂಗ್ಲ ಭಾಷೆಯಲ್ಲಿ ಹಾಕಿದ್ದರೆ ಇವರಿಗೆ ಮಾರ್ಚ್ ತಿಂಗಳ 3/3/2024 ತನಕ ಕಾಲಾವಕಾಶ ನೀಡಿದ್ದರು. ಯಾರು ಕನ್ನಡದಲ್ಲಿ ನಾಮಫಲಕ ಹಾಕದೇ ಇದ್ದರೋ ಅವರಿಗೆ ಪುರಸಭೆ ಆಡಳಿತ ವರ್ಗ ದಿನಾಂಕ 3/4/2024 ಪುರಸಭೆಯ ಆರೋಗ್ಯಾಧಿಕಾರಿಗಳಾದ ಎಚ್. ರಮೇಶ್ ಮತ್ತು ತಮ್ಮ ಇಲಾಖೆಯ ನೌಕರರ ಮೂಲಕ ನಾಮಫಲಕಗಳನ್ನು ತೆರವುಗೊಳಿಸಲಾಯಿತು. ಪುರಸಭೆ ಶ್ರೀನಿವಾಸಪುರ ವತಿಯಿಂದ ಈಗಾಗಲೇ ಎಲ್ಲ ವರ್ತಕರಿಗೂ ಸರ್ಕಾರದ ಸುತ್ತೋಲೆ ಅಂದರೆ 60% ಕನ್ನಡ, 40% ಇಂಗ್ಲೀಷ್ ಬೋರ್ಡ್ಸ್ ಇರಬೇಕಾಗಿತ್ತು. ಸುಮಾರು ಜನ ಈಗಾಗಲೇ ಚೇಂಜ್ ಮಾಡಿಕೊಂಡಿದ್ದಾರೆ. ನಾವು ಒಂದು ತಿಂಗಳಿಂದ ಹಿಂದೆ ನೋಟಿಸ್ ಕೊಟ್ಟಿದ್ವಿ. ಈಗ ನೋಟಿಸ್ ಗಡುವು ಮುಗಿದಿದೆ. ಈಗ ನಾವು ಕಾರ್ಯಾಚರಣೆಗೆ ಯಾರ್ಯಾರು ತೆಗೆದಿಲ್ಲ ಆ ಬೋರ್ಡ್ಸ್ ಎಲ್ಲ ತೆರವು ಮಾಡಿ ಬ್ಲ್ಯಾಕ್ ಪೇಂಟ್ ಹೊಡೆದು ಎಲ್ಲ ಮಾಡಿ ತೆರವು ಮಾಡ್ತಾಯಿದ್ವಿ. ನೆಕ್ಸ್ಟ್ ಇನ್ನು ಹಾಗೆ ಏನೋ ಮುಂದುವರೆಸಿದ್ರೆ ಅವ್ರಿಗೆಲ್ಲ ಲೈಸೆನ್ಸ್ನ ರದ್ದು ಮಾಡಿ ಅವರಿಗೆ ದಂಡನೂ ವಿಧಿಸ್ತೀವಿ ಅಂತೇಳ್ಬಿಟ್ಟು ಈ ಮೂಲಕ ನಾವು ತಿಳಿಸ್ತಾ ಇದ್ದೀವಿ. ಓಕೆ.